ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಈಗ ನೈಟ್ ಬಂದು 8:50. ಇವಾಗ ನಾನು ಮನೆಗೆ ಬಂದಿದ್ದು. ಮನೆಗೆ ಬಂದು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರೆ ಬೆಳಗ್ಗೆ ವಾಟ್ರ್ ಫಿಲ್ಟ್ರ್ ಇಕ್ಸಿದ್ದೆ. ಅದು ಬಾಕ್ಸ್ ಎಲ್ಲ ಹಂಗೆ ಎಳ್ದುಬಿಟ್ಟಿತ್ತು ಒಳಗಡೆ ಎಲ್ಲ. ಹಾಗಾಗಿ ಅದೆಲ್ಲ ಆ ಕಡೆ ಈ ಕಡೆ ಸೈಡಲ್ಲಿ ಇಟ್ಟಿದ್ದೀನಿ. ನೋಡಿ, ಪಾತ್ರೆ ಈ ಕಡೆಗೆಲ್ಲ ಹಂಗಂಗೆ ಬಿಟ್ಟೋಗ್ಬಿಟ್ಟಿದೆ. ಬೆಳಗ್ಗೆ ಟೈಮ್ ಆಗಿಬಿಟ್ಟಿತ್ತು. ಇದನ್ನು ರಕ್ಷಿತ್ ತುಮಕೂರು ಅಂತ ಇವ್ರ ಹತ್ರ ನಾನು ಇವತ್ತು ಪಿಟ್ ಮಾಡಿಸಿದ್ದೀನಿ. ಇದನ್ನು ಬೆಳಗ್ಗೆ ನಾನು ಕೆಲ್ಸಕ್ಕೆ ನೆನ್ನೆ ಫೋನ್ ಮಾಡಿದ್ದೆ. ನೆನ್ನೆ ಯಾಕೋ ಸರಿ ಹೋಗಲಿಲ್ಲ. ಇವತ್ತು ಬೆಳಗ್ಗೆ ಫೋನ್ ಮಾಡಿದೆ. ಅವರು ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದೆ. ಬೇಗನೆ ಬಂದು ಇದನ್ನು ರೆಡಿ ಮಾಡಿಕೊಟ್ರು. ತುಂಬ ಚೆನ್ನಾಗಿ ರೆಡಿ ಮಾಡಿಕೊಟ್ರು. ತುಂಬ ಖುಷಿ ಆಯಿತು ನನಗೆ. ಇವ್ರ ಕಾಂಟ್ಯಾಕ್ಟ್ ಹೆಂಗಪ್ಪ ನನಗೆ ಅಂದರೆ, ರಘು ತುಮಕೂರು ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡ್ತೈತಲ್ಲ ಅಣ್ಣ, ರಘು ಅಣ್ಣನ ಹತ್ರ ಇವ್ರ ನಂಬರ್ ತಗೊಂಡೆ ನಾನು. ಇವ್ರ ನಂಬರ್ ತಗೊಂಡು ಅವರು ನನಗೆ ವಾಟ್ಸಪ್ಪಲ್ಲಿ ಇವ್ರ ನಂಬರ್ ಕಳಿಸಿದ್ರು. ಇವ್ರ ವೀಡಿಯೋಸ್ನ ನಾನು ಯಾವಾಗಲೂ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾನೆ ಇದ್ದೆ. ರಕ್ಷಿತ್ ತುಮಕೂರು ಇವ್ರ ವೀಡಿಯೋಸ್ನ ನಾನು ಯಾವಾಗಲೂ ನೋಡ್ತಾಯಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಇವ್ರ ಕಾಂಟ್ಯಾಕ್ಟ್ ನಮಗಿರಲಿಲ್ಲ. ಹೆಂಗಪ್ಪ ಅಂದ್ಬಿಟ್ಟು ನಾನು ಅಣ್ಣನ ಕೇಳಿದೆ. ಅಣ್ಣ ಈ ನಂಬರ್ ಕಳಿಸಿದ್ರು. ತುಂಬ ಚೆನ್ನಾಗಿ ರೆಡಿ ಮಾಡಿಕೊಟ್ರು ನನಗೆ. ಬಂದು ಬೆಳಗ್ಗೆ ಬೇಗನೆ ನಾನು ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಎಷ್ಟು ಬೇಗ ಚೆನ್ನಾಗಿ ರೆಡಿ ಮಾಡಿಕೊಟ್ಟೋದ್ರು. ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ. ಮತ್ತು ಯಾರಾದರೂ ವಾಟ್ರ್ ಫಿಲ್ಟ್ರ್ ಇಕ್ಕಿಸ್ಬೇಕು ಅಂದರೆ ಇವ್ರ ಹತ್ರ ಇಕ್ಕಿಸಿ, ಇವ್ರ ಹತ್ರ ರೆಡಿ ಮಾಡಿಸಿ ತುಂಬ ಚೆನ್ನಾಗಿ ರೆಡಿ ಮಾಡಿಕೊಡ್ತಾರೆ. ಮತ್ತು ಬೇಗನೆ ನಾವು ಎಷ್ಟೊತ್ತಿಗೆ ಅಂದರೆ ಅಷ್ಟೊತ್ತಿಗೆ ಬಂದು ರೆಡಿ ಮಾಡಿಕೊಟ್ಬಿಡ್ತಾರೆ. ನಿಜವಾಗ್ಲೂ ತುಂಬ ಒಳ್ಳೆಯವರು. ನಾನು ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ನೋಡ್ತಾ ಇದ್ದೆ ಇವ್ರನ್ನ. ರಿಯಲ್ಲಾಗಿ ನೋಡಿದೆ ಇವತ್ತು. ಅದು ನಮ್ಮ ಮನೇಲಿ ಬಂದು ವಾಟ್ರ್ ಫಿಲ್ಟ್ರ್ ಎಲ್ಲ ರೆಡಿ ನೋಡಿ ಈ ಥರ ಎಲ್ಲ ನೀಟಾಗಿ ರೆಡಿ ಮಾಡಿಕೊಟ್ಟು ಹೋಗವ್ರೆ. ನಮ್ಮಲ್ಲಿ ಬ್ಲ್ಯಾಕ್ ಕಲರ್ ಟೇಪ್ ಇರಲಿಲ್ಲ, ಅದಕ್ಕೆ ಅವರೇ ಒಂದು ಟೇಪ್ ಹಾಕೋಗವ್ರೆ. ತುಂಬ ಚೆನ್ನಾಗೈತೆ ನಿಜವಾಗ್ಲೂ. ತುಂಬ ನೋಡ್ಕೊಂಡು ಪರವಾಗಿಲ್ಲ, ಚೆನ್ನಾಗಿ ರೆಡಿ ಮಾಡಿಕೊಡ್ತಾರೆ. ನಿಜವಾಗ್ಲೂ ತುಂಬ ಖುಷಿಯಾಯಿತು ನನಗೆ. ರಕ್ಷಿತ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು. ಆಮೇಲೆ ಇವ್ರ ನಂಬರ್ ಕೊಟ್ಟಿದ್ದು ರಘು ಅಣ್ಣ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಈ ಒಂದು ಸೋಷಿಯಲ್ ಮೀಡಿಯಾ ಯಾರನ್ನು ಬೇಕಾದ್ರೂ ಪರಿಚಯ ಮಾಡುತ್ತೆ. ನಾನು ಅವ್ರ ವೀಡಿಯೋದಲ್ಲಿ ಅವರು ಎಲ್ಲೆಲ್ಲಿ ಸೋಲಾರು ಈ ಥರ ಫಿಲ್ಟ್ರಿಕ್ಕದು ಮತ್ತು ಸೋಲಾರು ರೆಡಿ ಮಾಡೋದೆಲ್ಲ ನಾನು ನೋಡ್ತಾ ಇದ್ದೆ. ನನಗೆ ಗೊತ್ತಿರಲಿಲ್ಲ. ನಾನು ಇಕ್ಕಿಸ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ವಲ್ಲ. ಹಾಗಾಗಿ ಇವಾಗ ನಾನು ರಘು ಅಣ್ಣನ ಹತ್ರ ಇವ್ರ ನಂಬರ್ ತಗೊಂಡು ಇವ್ರ ಕಾಂಟ್ಯಾಕ್ಟ್ ಮಾಡಿ ಇಕ್ಸಿದ್ದೀನಿ. ತುಂಬ ಚೆನ್ನಾಗೈತೆ. ನನಗೆ ತುಂಬ ಖುಷಿಯಾಯಿತು. ಯಾಕಂದರೆ ಇಲ್ಲಿ ನಾನು ಇದನ್ನು ಏನಕ್ಕೆ ಇಕ್ಕಿಸ್ದೆ ಅಂದರೆ, ಇಲ್ಲಿ ನೀರಿಗೆ ತುಂಬ ಪ್ರಾಬ್ಲಮ್ಮು ನನಗೆ. ಯಾಕಂದರೆ ಒಂದೇ ಸಮಕ್ಕೆ ನಾನು ಮನೇಲಿರಲ್ಲ. ನಾನು ಬೆಳಗ್ಗೆ ಹೋದರೆ ಸಂಜೆನೇ ಬರೋದು. ಅಪ್ಪಿನೂ ಅಷ್ಟೇ, ಅವನಿಗೂ ಪಾಪ ಕಾಲೇಜು ಕೆಲಸ ಅಂತ ಅವನಿಗೂ ಸಾಕಾಗಿರುತ್ತೆ. ಅವನು ಎಬ್ಬರ್ಸೋಕ್ಕಾಗಲ್ಲ. ಅವನು ಎದ್ದೇಳುವಾಗ ಲೇಟ್ ಆಗ್ಬಿಡುತ್ತೆ ಪಾಪ. ಹಾಗಾಗಿ ನಮ್ಮ ಮನೇಲಿ ಎಷ್ಟೋ ದಿನ 2 ದಿನ 3 ದಿನ ನೀರು ಖಾಲಿಯಾದಾಗ ತರ್ತಾನೆ ಇರಲಿಲ್ಲ. ಮೊನ್ನೆ ಒಂದು ದಿವಸ ತೀರಾ ನೀರಿಲ್ಲದಕ್ಕೆ ನಿಜವಾಗ್ಲೂ ಓನರ್ ಮನೇಲಿ ಹೋಗಿ ಒಂದು ದಿವಸ ನೀರು ಇಸ್ಕೊಂಬಂದ ನನ್ನ ಮಗ. ಅಷ್ಟೊಂದು ಪ್ರಾಬ್ಲಮ್ ಆಗೋಯ್ತು ನೀರಿಲ್ಲದಕ್ಕೆ. ಅದಕ್ಕೇ ಮೇಲಕ್ಕೆ ಬೇರೆ ಹೊತ್ಕೊಂಬರ್ಬೇಕಲ್ವ, ಅದಕ್ಕೆ ನನ್ನ ಮಗಂಗೆ ಬೇಡ ಅಂದ್ಬಿಟ್ಟು ನಾನೇ ಹಾಕಿಸ್ದೆ. ಹಂಗೂ ನನ್ನ ಮಗ ಬೇಡ ಬಿಡಮ್ಮ ಅದೆಲ್ಲ ಏನು ಬೇಡ ಅಂದ. ಆದರೂ ನನಗೊಂದು ಹಠ, ಹಾಕಿಸ್ಬೇಕು, ನಾನು ಒಂದು ಹಾಕಿಸ್ಬೇಕು ಅಂತ. ಇವತ್ತು ನನ್ನ ಆಸೆ ಕೈಗೂಡ್ತು ನೋಡಿ. ಅದೃಷ್ಟ ಹೆಂಗೆ ಬಂತು ಅಂದರೆ, ರಕ್ಷಿತ್ ತುಮಕೂರು ಅವ್ರ ಹತ್ರನೇ ನಾನು ವಾಟ್ರ್ ಫಿಲ್ಟ್ರ್ ಹಾಕ್ಸಂಗಾಯ್ತು ಇವತ್ತು. ನಿಜವಾಗ್ಲೂ ನನಗೆಲ್ಲೂ ಅಷ್ಟೊಂದಾಗಿ ನಮಗೆ ಪರಿಚಯ ಇಲ್ಲ ಜನಗಳು. ನೋಡಿ, ಒಂದು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಚಯ ಮಾಡುತ್ತೆ ಜನಗಳು. ಅದು ನ್ಯಾಯವಾಗಿದ್ದರೆ ಮಾತ್ರ. ಒಳ್ಳೆತನಕ್ಕೆ ಎಲ್ಲೋದ್ರೂ ಬೆಲೆ ಇದ್ದೇ ಇರುತ್ತೆ. ತುಂಬ ಚೆನ್ನಾಗಿ ರೆಡಿ ಮಾಡಿಕೊಡ್ತಾರೆ ನಿಜವಾಗ್ಲೂ. ನನಗೆ ತುಂಬ ಇಷ್ಟ ಆಯಿತು. ಯಾರಾದರೂ ವಾಟ್ರ್ ಫಿಲ್ಟ್ರ್ ಇಕ್ಕಿಸ್ಬೇಕು ಅನ್ನೋರು ಇವ್ರ ನಂಬರ್ನ ನಾನು ಇನ್ನೊಂದು ವೀಡಿಯೋದಲ್ಲಿ ಅವ್ರ ನಂಬರ್ನ ನಂಗೆ ಸ್ಕ್ರೀನ್ ಮೇಲೆ ಹಾಕೋಕ್ಕೆ ಬರೋಲ್ಲ. ಅದನ್ನು ನಾನು ಕಲ್ತ್ಕೊಂಡಿಲ್ಲ. ಬಟ್ ಬಾಯಲ್ಲಿ ಹೇಳ್ತೀನಿ. ಯಾರಾದರೂ ಒಂದ್ಸಲ ಹೇಳ್ತೀನಿ. ಯಾರಾದರೂ ಬೇಕು ಅಂದವರು ಇವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿ ರೆಡಿ ಮಾಡಿಕೊಡ್ತಾರೆ. ಅಷ್ಟೊಂದೇನು ನೀವು ಹೆದ್ರ್ಕೊಳ್ಳೋವಷ್ಟು ಏನು ಅವ್ರು ಚಾರ್ಜ್ ಹೇಳಲ್ಲ. ನೋಡ್ಕೊಂಡು ಹಾಕ್ಕೊಡ್ತಾರೆ. ತುಂಬ ಒಳ್ಳೆ ಹುಡುಗ. ತುಂಬ ಚೆನ್ನಾಗಿ ರೆಡಿ ಮಾಡಿಕೊಡ್ತಾರೆ. ರಕ್ಷಿತ್ ತುಮಕೂರು. ಹಾಗಾಗಿ ನಾನಿವತ್ತು ಹಾಕ್ಸಿದ್ದೀನಿ. ಅದೊಂದು ನನಗೆ ತುಂಬ ಖುಷಿಯಾಯಿತು. ಹಂಗೆ ರೂಮಿಗೆ ಬಂದೆ. ರೂಮಲ್ಲಿ ಆ ಬಾಕ್ಸ್ ಇತ್ತಲ್ಲ, ಬಾಕ್ಸ್ಗಳಿಗೆಲ್ಲ ಹಳೆ ವಸ್ತುನೆಲ್ಲ ತುಂಬಿಟ್ಟಿದ್ದೀನಿ ಬಾಕ್ಸ್ಗಳಿಗೆ. ಇದು ಎಷ್ಟೋ ಫ್ರೀಯಾಗಿ ಕಾಣಿಸ್ತಾ ಇತ್ತು. ಇವಾಗ ಡಬ್ಬಲ್ಲೆಲ್ಲ ತುಂಬಿಟ್ಬಿಟ್ಟಿದ್ದೆ. ಆ ಡಬ್ಬಲ್ಲಿರೋ ಬಾಕ್ಸ್ ತೆಗೆದು ಎಲ್ಲ ಬಾಕ್ಸಲ್ಲಿ ಹಾಕಿ ಮೇಲ್ಗಡೆ ಇಟ್ಟೆ. ಬಾಕ್ಸು ವೇಸ್ಟ್ ಮಾಡೋದೇನಕ್ಕೆ, ಏನಾದರೂ ವೇಸ್ಟ್ ಐಟಮ್ ತುಂಬ್ಕೊಬೋದಲ್ವ ಅಂತ ರಗ್ಗಳೆಲ್ಲ ಮಡಚಿಡ್ತಾ ಇದ್ದೀನಿ. ಈಗ ರೂಮ್ನ ಆಮೇಲಿಂದ ಕ್ಲೀನ್ ಮಾಡಬೇಕು. ಈಗ ಸದ್ಯಕ್ಕೆ ಇಷ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಈಗ ಟೈಮ್ ಬಂದು 9:15 9:30 ಈಗ ಟೈಮ್ ಬಂದು 9:30 ಇವಾಗ.
ಈ ನನಗೆ ಅಡುಗೆ ಮಾಡಿ ಅನ್ನ ಮಾಡಿಬಿಟ್ಟು ಊಟ ಮಾಡಿಬಿಡೋಣ ತಡಿ ಅಂದ್ಬಿಟ್ಟು ಅಂದ್ಕೊಂಡವಳು ಅಡುಗೆ ರೂಮಿಗೆ ಬಂದೆ. ಅಡುಗೆ ರೂಮಿಗೆ ಬಂದು ಇದೆಲ್ಲ ನೋಡಿಬಿಟ್ಟು ಊಟ ಮಾಡೋದು ಲೇಟ್ ಆದರೂ ಪರವಾಗಿಲ್ಲ, ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಪಾತ್ರೆ ಇದ್ದವು ಸ್ವಲ್ಪ ಎಲ್ಲ ತೊಳಿತಾ ಇದ್ದೀನಿ. ಅಂದರೆ ಜಾಸ್ತಿ ಇರಲಿಲ್ಲ, ಅದಕ್ಕೆ ತೊಳೆದಾಕ್ಬಿಡೋಣ. ಮತ್ತು ಕೆಳಗಡೆ ಮುಸ್ರೆ ಎಲ್ಲ ಹಂಗೆ ಇತ್ತು, ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ಮತ್ತೆ ಬೆಳಗ್ಗೆ ನಾನೇ ಮಾಡಬೇಕಲ್ವ ಅಂದ್ಬಿಟ್ಟು ಬಟ್ಟೆ ಬೇರೆ ಇವೆ, ಸ್ವಲ್ಪ ನೆನೆಸಿಡಬೇಕು. ಇದೆಲ್ಲ ಕೆಲಸ ಐತೆ, ಹಂಗಾಗಿ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹಂಗೆ ನಿದ್ದೆ ಬೇರೆ ನನಗೆ ಕಣ್ಣಲ್ಲೇ ಐತೆ, ತೂಗುಡ್ಕೆ ಬತ್ತೈತೆ. ಆದರೂ ಮಾಡ್ತಾಯಿದ್ದೀನಿ ಕೆಲಸ. ಯಾಕೆ ಗೊತ್ತಾ, ನನಗೆ ಮನೆ ಅಡುಗೆ ರೂಮ್ ಏನಾದರೂ ಕಸರೆ ಗಲೀಜು ಥರ ಇದ್ಬಿಟ್ರೆ ನಂಗೆ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಫಸ್ಟ್ ಅಡುಗೆ ರೂಮ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕುಕ್ಕರು ಅಲ್ಲಿ ಸಿಂಕಲ್ಲಿ ಕುಕ್ಕರ್ ಸ್ವಲ್ಪ ಚಿಕ್ಕದು ಸಿಂಕು, ಹಂಗಾಗಿ ಕುಕ್ಕರ್ನ ತೆಗೆದು ಸೈಡಿಗೆ ಇಟ್ಬಿಟ್ಟು ಪಾತ್ರೆ ತೊಳಿತಾ ಇದ್ದೀನಿ. ಬೆಳಗ್ಗೆನೇ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ದೆ. ಆದರೂ ಇರ್ತಾವಲ್ಲ ಸಣ್ಣ ಪುಟ್ಟ ಪಾತ್ರೆಗಳು, ಊಟ ಮಾಡಿದ್ದು ಲೋಟಗಳು, ಅದು ಇದು ಇದ್ದೇ, ಟೀ ಕುಡ್ದಿದ್ದು ಲೋಟಗಳು ಅವು ಇವು ಇರ್ತಾವಲ್ವ. ಹಂಗಾಗಿ ಬೆಳಗ್ಗೆ ಅರ್ಜೆಂಟಿಗೆ ಮತ್ತು ನಿನ್ನೆ ನೈಟು ಸಿಕ್ಕಾಪಟ್ಟೆ ಗಾಳಿ, ಹಂಗಾಗಿ ಹೊರ್ಗಡೆ ಒಂದು ರಂಗೋಲಿ ಪುಡಿ ಬಾಕ್ಸ್ ಇಟ್ಟಿದ್ದೀನಿ ಅಡುಗೆ ರೂಮಲ್ಲಿ, ಅಡುಗೆ ರೂಮ್ ಕಿಟಕಿ ಹೊರ್ಗಡೆ. ಅದು ಅದ್ರಾಗಿರೋ ಧೂಳೆಲ್ಲ ಗಾಳಿಗೆ ಬಂದು ಶೆಲ್ಫ್ ಮೇಲೆ ಕೂತ್ಕೊಬಿಟ್ಟಿತ್ತು. ಅದು ಬೇರೆ ಬೆಳಗಿಂದ ಕ್ಲೀನ್ ಮಾಡಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಹೊರಡಬೇಕು ಅನ್ನುವಾಗ ಅವ್ರಿಗೆ ಫೋನ್ ಮಾಡಿದೆ. ಅವರು ಬಂದು ಅಷ್ಟೊತ್ತಿಗೆ ನಾನು ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ರೆಡಿ ಮಾಡಿಬಿಟ್ರು. 1 ಅವರಲ್ಲಿ ರೆಡಿ ಮಾಡಿದ್ರು ನೋಡಿ ಅವರು. ಅದಕ್ಕೆ ಇವಾಗ ಶೆಲ್ಫ್ ಮೇಲೆ ಧೂಳು ಒರೆಸೋಣ, ಎಲ್ಲ ಧೂಳೆಲ್ಲ ಹಂಗೆ ಕಚ್ಕೊಂಬಿಟ್ಟೈತೆ. ಅದಕ್ಕೆ ಪಾತ್ರೆ ಇಡ್ತೀನಲ್ವ, ಶೆಲ್ಫ್ ಮೇಲೆ ಧೂಳು ಇದ್ಬಿಟ್ರೆ ಇದ್ದಿದ್ದು ಪಾತ್ರೆ ಇಡೋಕ್ಕೆ ಬೇಜಾರು. ಅದಕ್ಕೆ ಅದನ್ನು ನನಗೆ ಸ್ವಲ್ಪ ತೊಳೆಯೋಣ ಅಂತ ತೊಳಿತಾ ಇದ್ದೀನಿ. ಅದು ಯಾಕೋ ಸ್ವಲ್ಪ ಮಸಿ ಥರ ಕಾಣಿಸ್ತಾಯಿತ್ತು ಶೆಲ್ಫ್ ಕಲ್ಲು. ಎಷ್ಟು ಉಜ್ಜಿದ್ರೂ ಮಡ್ಸಿಗೆ ಹೋಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಬಟ್ಟೆ ಎಲ್ಲ ಕರ್ರಗೆ ಕಾಣಿಸ್ತೈತೆ. ಅದಕ್ಕೆಲ್ಲ ತೆಗೆದು ಕೆಳಗೆ ಇಡ್ತಾಯಿದ್ದೀನಿ. ಅದು ಸ್ವಲ್ಪ ಸೋಪಿನ ಪುಡಿ ಇದಾಕಿ ಸ್ವಲ್ಪ ಪಾತ್ರೆ ತೊಳೆಯೋದು ಹಾಕಿ ಉಜ್ಜಿಬಿಟ್ಟು ಆಮೇಲೆ ಪಾತ್ರೆ ಜೋಡಿಸೋಣ ಅಂತ. ನೋಡಿ ಈಗ ಟೈಮ್ ಬಂದು 10 ಗಂಟೆ 3 ನಿಮಿಷ. ಅನ್ನ ಆತೈತೆ, ನಾನು ಕೆಲಸ ಮಾಡ್ಕೊತಾ ಇದ್ದೀನಿ. ಏನು ಬೇಡ, ಬರೀ ಅನ್ನ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಗೋಣ ಅಂತ ಬಂದೋಳು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಶನಿವಾರ ಈ ಕೆಲಸ ಎಲ್ಲ ನಾನು ನೈಟೇ ಮಾಡ್ಕೋಬೇಕು. ಬೆಳಗ್ಗೆ ಟೈಮ್ ಆಗೋಲ್ಲ ಮಾಡೋಕ್ಕೆ ನನಗೆ. ಅಂದರೆ ಬೆಳಗ್ಗೆ ಟೈಮು ಮಾಡ್ಕೊತೀನಿ ಒಂದೊಂದು ದಿವಸ, ಆದರೂ ಇವಾಗ ತಡಿ ಇದೆಲ್ಲ ಮಾಡೇ ಮಲ್ಗೋಣ ಅಂತಲೇ ಮಾಡ್ತಾಯಿದ್ದೀನಿ. ಏನು ಮಾಡೋದು, ನನಗೆ ಅಭ್ಯಾಸ ಆಗೋಗ್ಬಿಟ್ಟೈತೆ. ಕ್ಲೀನ್ ಮಾಡಿ ಅದೇ ಅಭ್ಯಾಸ ಆಗೋಗ್ಬಿಟ್ಟೈತೆ ನನಗೆ. ಏನೂ ಮಾಡೋಕ್ಕಾಗಲ್ಲ ಅದು. ಅಂದರೆ ಅತಿಯಾದ ಕ್ಲೀನಿಂಗ್ ಅಲ್ಲ, ಬಟ್ ಮನೆ ಕ್ಲೀನಾಗಿ ಸ್ವಲ್ಪ ನೋಡೋಕ್ಕನ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಲ್ವ. ಅದಕ್ಕೆ ಪಾತ್ರೆ ತೊಳೆಯೋದು ತಗೊಂಡು ಉಜ್ಜುತ್ತಾ ಇದ್ದೀನಿ ಶೆಲ್ಫ್ನ. ಧೂಳು ಕೂತ್ಕೊಂಡ್ಬಿಟ್ಟು ಎಲ್ಲ ಕರಗಾಗ್ಬಿಟ್ಟಿತ್ತು, ಅದಕ್ಕೆ ಉಜ್ಜುತ್ತಾ ಇದ್ದೀನಿ. ಅದ್ರ ಮೇಲೆ ಪಾತ್ರೆ ಜೋಡಿಸಿದ್ರೆ ಏನಾಗುತ್ತೆ ಅಂದರೆ ಆ ಧೂಳೆಲ್ಲ ಕಂಟ್ಕೊಳ್ಳುತ್ತಾ, ಆ ಪಾತ್ರೆಗಳು ನೋಡೋಕ್ಕಾಗಲ್ಲ, ಎಲ್ಲ ಅಂಟ್ರಿಸೋದು. ನನಗೆ ಹಂಗೆಲ್ಲ ಅಂಟ್ರಿಸ್ಬಿಟ್ರೆ ಆಗೋಲ್ಲ, ಪಾತ್ರೆಗಳು ನೀಟಾಗಿರ್ಬೇಕು ನೈಸ್ಗೆ. ಅದಕ್ಕೆ ಇದೊಂದು ಸ್ವಲ್ಪ ಎಲ್ಲ ಹಂಗೆ ತೊಳ್ಕೊತಾ ಇದ್ದೀನಿ. ಬೆಳಗ್ಗೆಗೆ ಒಂದು 5 ನಿಮಿಷ, ಅಂದರೆ ಬೆಳಗ್ಗೆ ಬಟ್ಟೆ ಬೇರೆ ಐತೆ ಒಗೆಯೋದು, ಹಂಗಾಗಿ ಎಲ್ಲ ಈಗಲೇ ಮಾಡ್ಕೊಂಡ್ರೆ ಸ್ವಲ್ಪ ಬೆಳಗ್ಗೆಗೆ ಈಸಿ ಆಗುತ್ತೆ. ಬೆಳಗ್ಗೆಗೆ ಏನಾದರೂ ಒಂದು ಸ್ವಲ್ಪ ತಿಂಡಿ ಮಾಡಿಬಿಟ್ಟು ಬಟ್ಟೆ ಒಗೆದಾಕಿ ಹೋಗ್ಬೋದು ಕೆಲಸಕ್ಕೆ ಅಂತ ನಾನು ಎಲ್ಲ ಇಷ್ಟೊತ್ತಿನಾಗ ಮಾಡ್ಕೊತಿರ್ತೀನಿ. ನಾನು ನಿದ್ದೆ ಬರೋವರೆಗೂ ಕೆಲಸ ಮಾಡ್ಕೊತಿರ್ತೀನಿ. ಮಾಡೋಕ್ಕೆ ನಮ್ಮನೆ ಕೆಲಸ ಅಲ್ವಾ, ಬೇರೆಯವ್ರ ಮನೆದೇನು ಮಾಡಿಕೊಡಲ್ವಲ್ಲ. ಈಗ ಹೊರ್ಗಡೆ ಹೋದ್ರೆ ಎಷ್ಟು ಕೆಲಸ ಮಾಡಿಕೊಡ್ತೀವಿ, ಯಾವ್ದಾದ್ರು ಮನೆ ಕೆಲಸಕ್ಕೆ ಹೋದ್ರೆ ಎಷ್ಟು ಕೆಲಸ ಮಾಡಿಕೊಡ್ತೀವಲ್ವ. ಹಂಗಾಗಿ ನಮ್ಮನೆ ಕೆಲಸ ಮಾಡ್ಕೊಳಕ್ಕೇನು ಅಲ್ವಾ, ನಮ್ಮನೆ ಕೆಲಸ ನಾವು ಕೆಲಸ ಮಾಡಿದಷ್ಟು ನಮ್ಮ ಮನೆಯೂ ಕ್ಲೀನಾಗಿರ್ತೈತೆ ಅಲ್ವಾ. ಅದಕ್ಕೋಸ್ಕರ ನಾನು ಮಾಡ್ತಾನೆ ಇರ್ತೀನಿ. ನಾನು ಹೇಳಲ್ಲ ಸಾಕು. ನಾನು ಅವಲ್ಲಿ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ. ಪಾತ್ರೆ ಶೆಲ್ಫೆಲ್ಲ ಒರೆಸಿದ್ದಾಯಿತು, ಪಾತ್ರೆ ಜೋಡಿಸ್ಕೊತಾ ಇದ್ದೀನಿ. ಎಷ್ಟೊತ್ತನಾಗಲಿ ಇವತ್ತೆಲ್ಲ ಕ್ಲೀನ್ ಮಾಡಿ ಮಲಿಕೊಳ್ಳೋದು ನಾನು ಊಟ ಮಾಡಿ. ಹಿಡಿದ್ಬಿಟ್ಟಿದ್ದೀನಿ, ಆ ಕೆಲಸ ಫುಲ್ಲು ಕಂಪ್ಲೀಟ್ ಮಾಡೋವರೆಗೂ ಮಲಗಲ್ಲ. ಪಾತ್ರೆಗಳೆಲ್ಲ ಹಂಗೆ ತೆಗೆದಿಟ್ಟಿದ್ದೆ ಕೆಳಕ್ಕೆ, ಅವೆಲ್ಲ ಜೋಡಿಸಿದ್ದಾಯಿತು. ಇನ್ನು ಪಾತ್ರೆ ತೊಳೆದಿಟ್ಟಿದ್ದೀನಿ, ಅವೊಂದು ಸ್ವಲ್ಪ ಒರೆಸಿಡಬೇಕು. ಮತ್ತು ಕೆಳಗಡೆ ಶೆಲ್ಫ್ ಒಂದೈತೆ, ಅದೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ಕೆಳಗಡೆ ಶೆಲ್ಫ್ ಈಗ ಮೇಲ್ಗಡೆದಾಯಿತು, ಕೆಳಗಡೆ ಶೆಲ್ಫ್ ಐತೆ, ಅದೊಂದು ಸ್ವಲ್ಪ ಕ್ಲೀನ್ ಮಾಡಿದೆ. ಅಂದರೆ ಶೆಲ್ಫ್ಗಳೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಜೋಡಿಸಿ ಒರೆಸಿ ಅನ್ನ ಮಾಡಿ ಸೈಡ್ಗೆ ಇಟ್ಟಿದ್ದೀನಿ. ನಾವು ಊಟ ಮಾಡಿಲ್ಲ. ಸ್ಟವ್ ಒರೆಸ್ಬಿಡೋಣ. ಸ್ಟವ್ ಇನ್ನೇನಕ್ಕೆ ಬ್ಯಾಲೆನ್ಸು, ಅದು ಬೈಕೊಳುತ್ತಲ್ಲ ನೋಡಿ, ಎಲ್ಲ ಕ್ಲೀನ್ ಮಾಡಿ ನಾನು ಬಿಟ್ಬಿಟ್ಲು ಅಂದ್ಕೊಳುತ್ತೇನೋ. ಅದಕ್ಕೆ ಅದನ್ನು ಸ್ವಲ್ಪ ಹಂಗೆ ಕ್ಲೀನ್ ಮಾಡಿಬಿಡೋಣ. ಯಾಕಂದರೆ
ಒಂದೊಂದ್ಸಲ ಏನೂ ಮಾಡಲ್ಲ, ಸುಮ್ಮನೆ ಮಲ್ಕೊಂಬಿಡೋದು ಕುಂತ್ಕೊಳ್ಳೋದು ಮಾಡ್ತಿರ್ತೀನಿ. ಕೆಲ್ಸಕ್ಕೆ ಕೈ ಇಕ್ಕರೆ ಮಾತ್ರ ಪೂರ್ತಿ ಕೆಲಸ ಮುಗಿಯೋವರೆಗೂ ಎದ್ದೇಳಲ್ಲ, ನಿಂತ್ಕ ಬಿಡಲ್ಲ. ಆದರೆ ಕೈ ಕೆಲ್ಸಕ್ಕೆ ಏನಾದರೂ ನಾನು ಮುಂದೆ ಮನ್ಸು ಕೊಡಲಿಲ್ಲ ಅಂದರೆ ಅದಲ್ಲೇ ಇರುತ್ತೆ. ಅದಕ್ಕೆ ನೋಡಿ ಶೆಲ್ಫೆಲ್ಲ ಅದು ಒಲೆ ಎಲ್ಲ ಒರೆಸ್ಕೊಂಡೆ. ಇದು ಆಯಿತು. ಎಷ್ಟೆಷ್ಟು ಬೇಗ ಕೆಲಸ ಆಗುತ್ತಲ್ಲ, ಮಾಡ್ತಾಯಿದ್ರೆ ಆಗ್ತಾನೇ ಇರುತ್ತೆ ಕೆಲಸ. ನನಗೇನೋ ಗೊತ್ತಿಲ್ಲ, ಇತ್ತೀಚೆಗೆ ಕೆಲಸ ಮಾಡ್ತಾನೇ ಇರ್ತೀನಿ ಏನಾನಾಗಲಿ ಮನೆಯಲ್ಲಿ. ನಿನ್ನೆ ರಜೆ ಹಾಕಿದ್ದೆ ಕೆಲಸಕ್ಕೆ. ನಿನ್ನೆನೂ ಸಹ ಒಂದು ನಿಮಿಷನೂ ಕೂತಿಲ್ಲ. ಅಕ್ಕಿ ಎಲ್ಲ ಮಾಡ್ಕೊಂಡು ರಾಗಿ ಒಣಗಿಸ್ಕೊಂಡು ಏನು 5 ನಿಮಿಷನೂ ಕೂತಿಲ್ಲ ನಿನ್ನೆ ದಿವಸ. ಅಷ್ಟು ಕೆಲಸ ಮಾಡಿದ್ದೀನಿ. ಮನೆ ಹತ್ರ ಇದ್ರೂ ಏನು ಮಲ್ಕೊಳ್ಳಲ್ಲ ನಾನು ಮಧ್ಯಾಹ್ನ ಟೈಮು. ಯಾಕೆ ಮಲಗಲ್ಲ ಅಂದರೆ ನಮ್ಮ ಕೆಲಸ ತಾವು ಅದೇ ರೂಢಿ ಆಗಿಬಿಡುತ್ತೆ. ತೂಗುಡಿಕೆ ಆ ಟೈಮಿಗೆ ತೂಗುಡಿಕೆ ಬಂದುಬಿಡುತ್ತೆ ನಿಜವಾಗ್ಲೂ. ಅದಕ್ಕೋಸ್ಕರ ನಾನು ಮನೆ ಹತ್ರವಿದ್ರೂ ನಾನು ಜಾಸ್ತಿ ಮಲಗಲ್ಲ. ಈ ಮನೆಗೆ ಬಂದಮೇಲಂತೂ ನಾನು ಮಲಗೇ ಇಲ್ಲ ಮಧ್ಯಾಹ್ನ ಟೈಮ್. ಅಪರೂಪ ನಾನು ಮಲಗಿರೋದು. ಮನೆಗಿದ್ದಾಗ ಮಾತ್ರ, ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಇಲ್ಲವೇ ಇಲ್ಲ, ನಾನು ಮಲಗೋದೇ ಇಲ್ಲ. ನಾನು ಎಲ್ಲಿ ಕೆಲಸದ ಹತ್ರನೇ ಇರ್ತೀನಲ್ವ, ಮನೆ ಹತ್ರ ಎಲ್ಲಿರ್ತೀನಿ. ರಜೆ ಹಾಕಿದ್ದೆ ನಿನ್ನೆಲ್ಲ, ಆದ್ರೂ ಮಲಗಿರಲಿಲ್ಲ ನಾನು. ನೋಡಿ ನಾನು ಅಡುಗೆ ರೂಮ್ ಎಲ್ಲ ನೀಟ್ ಮಾಡ್ತಾಯಿದ್ದೀನಿ ಇವಾಗ. ನನಗೆ ಇದೊಂದು ಅಡುಗೆ ರೂಮ್ ಒಂದು ಕ್ಲೀನಾಗಿದ್ದರೆ ಇಡೀ ಮನೆಯೇ ಕ್ಲೀನಾಗಿದ್ದಂಗೆ. ಅಡುಗೆ ರೂಮ್ ಮಾತ್ರ ಕ್ಲೀನಾಗಿರಬೇಕು ನನಗೆ. ಇಡೀ ಮನೆಗೆ ಎಲ್ಲಿ ಬೇಕಾದ್ರೂ ಎಲ್ಲ ಕ್ಲೀನಾಗಿದ್ದಂಗೆ. ಅಡುಗೆ ರೂಮು, ದೇವ್ರ ರೂಮಾಗೂ ಅಷ್ಟೇ ಯಾವಾಗಲೂ ಕ್ಲೀನ್ ಮಾಡಲ್ಲ. ಬಟ್ ವಾರಕ್ಕೆ ಒಂದು ಸತಿ 1 ಸತಿ 2 ಸತಿ ಕ್ಲೀನ್ ಮಾಡ್ತೀನಿ. ಯಾಕಂದ್ರೆ ಹೂವು ಎಲ್ಲ ಇಟ್ಟಿರ್ತೀನಿ, ಪತ್ರೆ ಎಲ್ಲ ಒಣಗಿರುತ್ತೆ, ಅದೆಲ್ಲ ತೆಗಿತೀನಿ. ಮತ್ತು ಊದುಗಡ್ಡೆ ಎಲ್ಲ ಹಚ್ಚುತ್ತೀವಲ್ವ, ಅದೆಲ್ಲ ಧೂಳಿರುತ್ತಲ್ಲ. ಹಾಗಾಗಿ ವಾರಕ್ಕೆ 1-2 ಸಲ ಕ್ಲೀನ್ ಮಾಡ್ಕೊತೀನಿ ದೇವ್ರ ರೂಮು. ಅಡುಗೆ ರೂಮ್ ಮಾತ್ರ ಕ್ಲೀನ್ ಮಾಡ್ತಾನೇ ಇರ್ತೀನಿ. ಒಲೆ ಎಲ್ಲ ಒರೆಸಿ ಶೆಲ್ಫೆಲ್ಲ ಒರೆಸ್ದೆ. ಇವಾಗ ಊಟ ಮಾಡಬೇಕು. ತವ ತಗ್ಲಾಕೋಕ್ಕೆ ಜಾಗನೇ ಇಲ್ಲ, ಎಲ್ಲಿ ತಗ್ಲಾಕೋದೋ ಗೊತ್ತಿಲ್ಲ. ಅದಕ್ಕೆ ತಗ್ಲಾಕೋಕ್ಕೆ ನೋಡ್ತಾ ಇದ್ದೀನಿ ಎಲ್ಲನೋ ಒಂದು ಕಡೆ. ಅದಕ್ಕೂ ಜಾಗ ಮಾಡಬೇಕು. ಅದಕ್ಕೂ ಜಾಗ ಮಾಡ್ತೀನಿ ಇವಾಗ. ಯಾಕಂದರೆ ನಾನು ಇರೋದೇ ಇಂಥ ಸಣ್ಣ ಪುಟ್ಟಕ್ಕೆಲ್ಲ ಜಾಗ ಮಾಡಿ ಇಡೋಕ್ಕೆ. ನಂದು ಅದೇ ಕೆಲಸನೇ. ಯಾವ್ದು ಎಲ್ಲಿಡಲಿ, ಎಲ್ಲಿ ಜೋಡಿಸ್ಕೊಳ್ಳಿ ಅಂತಂದರೆ ಕೆಳಗಡೆ ಎಲ್ಲ ಅಳ್ಳಬಾರ್ದು, ನೆಲದಾಗೆಲ್ಲ ಇರಬಾರ್ದು. ನಮ್ಮ ಪಾತ್ರೆಗಳಾಗಲಿ ಏನೇ ಆಗಲಿ ಎಲ್ಲ ಮೇಲ್ಗಡೆ ಎತ್ತಿಟ್ಕೊಂಡು ನೀಟಾಗಿರಬೇಕು. ಕೆಳಗಡೆ ನಾವು ಓಡಾಡೋಕ್ಕಷ್ಟೇ ಜಾಗ ಇರಬೇಕು ಅಡುಗೆ ರೂಮಲ್ಲಿ. ಪಾತ್ರೆಗೆಲ್ಲ ಜಾಗ ಇರಬಾರ್ದು ಕೆಳಗಡೆ, ಅವೇನಾದ್ರು ಮೇಲ್ಗಡೆ ಇರಬೇಕು. ಅದೇ ನನ್ನ ಒಂದು ಪಾಲಿಸಿ. ನೋಡಿ ಈ ಥರ ರೆಡಿ ಮಾಡಿದ್ದೀನಿ ಎಲ್ಲ. ನನ್ನ ಅಡುಗೆ ರೂಮ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಇವಾಗಲ್ಲ, ಚೆನ್ನಾಗಿ ಕಾಣಿಸ್ತೈತಿ. ನನಗಿದೇ ಖುಷಿ. ಈ ಕಡೆ ಕ್ಯಾನ್ಗಳೆಲ್ಲ ಎತ್ತಿಟ್ಟಿದ್ದೀನಿ. ಒಂದು ಚೂರು ಮುಸ್ರೆನೂ ಸಹ ಇಲ್ಲ, ಎಲ್ಲ ತೆಗೆದೆ. ಆಮೇಲೆ ಶೆಲ್ಫ್ಗಳು ನೋಡಿ, ಪಾತ್ರೆಗಳೆಲ್ಲ ನಮ್ಮ ಮನೇಲಿ ಎಷ್ಟು ಚೆನ್ನಾಗಿ ಶೆಲ್ಫೆಲ್ಲ ಒರೆಸಿ ಪಾತ್ರೆ ಎಲ್ಲ ಜೋಡಿಸ್ದೆ, ಡಬ್ಬಗಳೆಲ್ಲ ಜೋಡಿಸಿದ್ದೀನಿ. ಅವು ಜಾಕಿ ಇಕ್ಕಿದ್ದೀನಿ. ಅದೊಂಥರ ಚೆನ್ನಾಗಿ ಕಾಣಿಸ್ತೈತೆ. ಶೆಲ್ಫ್ ಒರೆಸಿ ಪಾತ್ರೆ ಇಕ್ಕಿರೋದಕ್ಕೆ ಅದು ಚೆನ್ನಾಗಿ ಕಾಣಿಸ್ತೈತೆ. ಈ ಕಡೆಯೂ ಅಷ್ಟೇ. ಇಲ್ಲಿ ತಟ್ಟೆ ಜೋಡಿಸ್ತೀನಲ್ವ, ಇಲ್ಲೂ ಅಷ್ಟೇ. ಇಲ್ಲೂ ಸ್ವಲ್ಪ ಧೂಳಾಗ್ಬಿಟ್ಟಿತ್ತು, ಅದೆಲ್ಲ ಸ್ವಲ್ಪ ರೇಕೆಲ್ಲ ಒರೆಸ್ಕೊಂಡೆ. ಫಿಲ್ಟ್ರಿಕ್ಸಿರೋದಕ್ಕೂ ನಮ್ಮ ಮನೆ ಅಡುಗೆ ರೂಮ್ಗೂ ಒಂದು ಕಳೆವು. ಈಗ ರೂಮಿನ ಸರ್ತಿ, ರೂಮಿಗೆ ಇಷ್ಟೊತ್ತಿನಲ್ಲೇ ನಾನು ಕಸ ಗುಡಿಸ್ಬೇಕು. ಯಾಕಂದರೆ ಬೆಳಗ್ಗೆ ಟೈಮ್ ನನ್ನ ಮಗ ಎದ್ದೇಳಲ್ಲ, ಇಷ್ಟೊತ್ತಿನಲ್ಲೇ ಗುಡಿಸ್ಬೇಕು ಕಸ. ಅದಕ್ಕೆ ಈಗ ಗುಡಿಸಿ ಎಲ್ಲ ಅವ್ನು ಬರೋಷ್ಟೊತ್ತಿಗೆ, ಅಂದರೆ ಅದೇ ದುಡಿದ ಮೇಲೆ ಮಲಗ್ತಾನಲ್ವ, ಮೈನೋವಾಗ್ಬಿಡುತ್ತೆ. ನಾವು ಎದ್ದು ಕಸಿನ ಮೇಲೆ ಮಲಗಬಾರ್ದು. ಅದಕ್ಕೆ ಮೈನೋವಾಗುತ್ತೆ. ನನ್ನ ಮಗಂಗೆ ಮೈನೋವಾಗಬಾರ್ದು. ಅದಕ್ಕೆ ಎಲ್ಲ ಗುಡಿಸ್ತಾಯಿದ್ದೀನಿ, ಅವ್ನು ಮೈನೋವಾಗಬಾರ್ದು ಅಂತ. ಅದಕ್ಕೆ ಇವಾಗ ರೂಮಿಗೆ ಬಂದು ರೂಮಿನ ಕಸ ಹೊಡಿತಾ ಇದ್ದೀನಿ. ಅವನಿಗೆ ಬೆಳಗ್ಗೆ ಟೈಮ್ ನಾನು ಎಬ್ಬರಿಸಲ್ಲ, ಯಾಕಂದರೆ ಮಲಗಿರ್ತಾನೆ ನಿದ್ದೆಗೆಟ್ಟು ಅಂದ್ಬಿಟ್ಟು ನಾನು ಎಬ್ಬರಿಸಲ್ಲ. ಹಾಗಾಗಿ ಇಷ್ಟೊತ್ತಿನಲ್ಲೇ ಗುಡಿಸಿದ್ರೆ ಏನು ಆಗಲ್ಲ ಅಲ್ವ, ಆಚೆ ಏನು ಹಾಕಲ್ಲ, ಸುಮ್ಮನೆ ಕಸ ಗುಡ್ಸೋದಕ್ಕೇನು ಅಲ್ವಾ. ಅದಕ್ಕೆ ಕಸ ಎಲ್ಲ ಗುಡಿಸ್ಕೊಳ್ಳೋಣ ಅಂತ ಗುಡಿಸ್ತಾ ಇದ್ದೀನಿ. ನನ್ನ ಮಗನ ರೂಮೆಲ್ಲ ಕ್ಲೀನ್ ಅವೆಲ್ಲ ಎತ್ತಿಕ್ಕೆಲ್ಲ ಕ್ಲೀನ್ ಮಾಡಿದ್ದಿದ್ದು ನನ್ನ ಮಗನ ಜಾಗ, ಅವ್ನು ಮಲಗೋಂಥ ರೂಮ್. ಅದಕ್ಕೆ ಅವ್ನು ರೂಮ್ ಕ್ಲೀನ್ ಮಾಡಿಕೊಡೋಣ ಅಂದ್ಬಿಟ್ಟು ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ. ಪಾಪ ಈಗ ಒಂದು 2:30-3 ಗಂಟೆಗೆ ಬಂದು ಮಲಗಿದ್ರೆ ಪಾಪ ಬೆಳಗ್ಗೆ ಎದ್ದೇಳ್ತಾನೆ. ನಾನು ಎಬ್ಬರಿಸಲ್ಲ, ಒಂದೊಂದ್ಸಲ ಎಬ್ಬರಿಸ್ತೀನಿ. ನೀರು ಎಲ್ಲ ತರೋಕೆ ಎಬ್ಬರಿಸ್ತಿದ್ದೆ, ಈಗ ನೀರು ತರೋಂಗಿಲ್ವಲ್ಲ, ಹಂಗಾಗಿ ಮಲಿಕೊಂಡ್ಲಿ. ಪಾಪ ಬೆಳೆಯೋ ಮಕ್ಕಳಲ್ವ, ಮಲಗಬೇಕು. ಅವನು ಪಾಪ ನೈಟು 2:30-3 ಗಂಟೆ ತನಕ ನಿದ್ದೆಗೆಟ್ಕೊಂಡು ಕೆಲಸ ಮಾಡಿರ್ತಾನೆ. ನಾನು ಎಬ್ಬರ್ಸೋಕ್ಕಾಗುತ್ತಾ? ಮತ್ತು ಎಕ್ಸಾಮ್ ಬೇರೆ ಐತೆ, ಮುಂದಿನ ತಿಂಗಳು ಓದ್ಕೋಬೇಕು. ಅವ್ನು ಬ್ಯುಸಿ ಅವನೇ. ಇನ್ನು ನಾನು ಬೇರೆ ಯಾಕೆ ಸೆಂಟ್ರಲ್ಲಿ ಅವನ ಮೇಲೆ. ಅದಕ್ಕೆ ನಾನು ಜಾಸ್ತಿ ಎಬ್ಬರ್ಸೋಕ್ಕೆ ಹೋಗಲ್ಲ. ಬೀರಿನ ಕೆಳಗಡೆ ಇಲಿ ಸುಂಡ ನಮ್ಮ ಮನೆಗೆ. ಅವನು ಏನಾನ ತಿಂದರೆ ಬೀರಿನ ಕೆಳಗಡೆ ತೊಳ್ತಾನೆ. ಏನಾದರೂ ಒಂದು ಕವರು, ಒಂದು ಬಿಸ್ಕೆಟ್ ಏನಾದರೂ ತಿಂದರೆ ಸಾಕು ಬೀರಿನ ಕೆಳಗಡೆ ತೊಳ್ತಾನೆ. ಅದೆಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ, ಅಡುಗೆ ರೂಮೆಲ್ಲ ಕ್ಲೀನ್ ಎಲ್ಲ ಆಯಿತು. ಈಗ ಊಟ ಮಾಡ್ತಾಯಿದ್ದೀನಿ.
ಬನ್ನಿ ಊಟ ಮಾಡೋಣ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ನೀವೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಎಲ್ಲರೂ ಊಟ ಮಾಡೋಣ. ನಮ್ಮ ಮನೇಲಿ ಇನ್ನೊಂದು ಸ್ವಲ್ಪ ಚಿಕನ್ ಸಾರು ಇತ್ತು, ಅದಕ್ಕೆ ಅನ್ನ ಮಾಡಿದ್ದೀನಿ. ವಿಡಿಯೋ ಯಾರೆಲ್ಲ ನೋಡ್ತೀರಾ ನಿಮಗೆಲ್ಲ ಧನ್ಯವಾದ.